ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬೆಳಿಗ್ಗೆ ಮನೇಲಿ ಇಡ್ಲಿ ಮಾಡಿರ್ತೀವಲ್ಲ, ನಾವು ಬೆಳಿಗ್ಗೆ ಇಡ್ಲಿ ಸಾಂಬಾರ್ ಚಟ್ನಿ ಆ ಥರ ಮಾಡ್ಕೊಂಡು ತಿಂದಿರ್ತೀವಿ. ಆ ಇಡ್ಲಿ ಮಿಕ್ಕಿರುತ್ತೆ. ಸಂಜೆ ಉಪ್ಪಿಟ್ಟು ಮಾಡೋದು ತೋರಿಸಿದ್ದೆ ನಿಮಗೆ. ಹಾಗೆ ಇವತ್ತು ಇನ್ನೊಂದು ಥರ ರೆಸಿಪಿನ ತೋರಿಸ್ತೀನಿ ನೋಡಿ. ಇವಾಗ ಬೆಳಿಗ್ಗೆ ಮಾಡಿದಂಥ ಇಷ್ಟು ಇಡ್ಲಿ ಮಿಕ್ಕಿದೆ. ಈ ಇಡ್ಲಿ ದಪ್ಪ ದಪ್ಪ ಮಾಡಿದ್ದಾರೆ, ಯಾಕೆಂದ್ರೆ ಪಾತ್ರೆಯಲ್ಲಿ ಹೊಯ್ದು ಮಾಡಿರುವಂಥದ್ದು. ಅದಕ್ಕಾಗಿ ಇದು ಮಧ್ಯದಲ್ಲಿ ಸ್ವಲ್ಪ ಸೀಳ್ಕೋಬೇಕು, ಯಾಕೆಂದ್ರೆ ತುಂಬಾ ದಪ್ಪ ಆಗಿರುತ್ತೆ. ಇದು ಈ ರೀತಿ ಕಟ್ ಮಾಡ್ಕೋಬೇಕು. ಎಲ್ಲ ಇಡ್ಲಿಗಳನ್ನು ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇಡ್ಲಿ ಒಂದು ಭಾಗ ಸ್ವಲ್ಪ ಉಬ್ಬಿರುತ್ತೆ, ಒಂದು ಭಾಗ ತಗ್ಗಿರುತ್ತೆ. ಅದಕ್ಕೋಸ್ಕರ ಹಾಗೇ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಮಧ್ಯದಲ್ಲಿ ಸರಿಯಾಗಿ ಅದನ್ನ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ದೋಸೆ ತವ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಉರಿ ಹಚ್ಕೊಂಡ್ಬಿಡ್ತೀನಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬೆಳಿಗ್ಗೆ ಮಾಡಿದಂಥ ಇಡ್ಲಿನೇ ಮತ್ತೆ ತಿನ್ನು ಅಂತಂದರೆ ಮಕ್ಕಳು ಈವ್ನಿಂಗ್ ಟೈಮಲ್ಲಿ ತಿನ್ನಲ್ಲ. ಇವಾಗ ಸ್ಕೂಲೆಲ್ಲ ರಜೆ ಇರೋದ್ರಿಂದ ಮನೆ ಕಡೆನೇ ಇರ್ತಾರಲ್ಲ, ಏನೋ ಒಂದು ಬೇಕು ಅಂತ ಕೇಳ್ತಾ ಇರ್ತಾರೆ. ಈ ಥರ ಎಲ್ಲ ಮಾಡಿಕೊಡಿ, ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ. ದೊಡ್ಡವರಿಗೂ ಕೂಡ ತುಂಬ ಇಷ್ಟ ಆಗತ್ತೆ. ಇದು ಚಟ್ನಿ ಪುಡಿಯನ್ನು ಬಳಸಿ ಮಾಡುವಂಥದ್ದು. ನಿಮ್ಮ ಮನೆಯಲ್ಲಿ ಯಾವ ಚಟ್ನಿ ಪುಡಿ ಇರುತ್ತೋ ಅದರಲ್ಲಿ ಮಾಡ್ಬೋದು. ಕಡಲೆಬೇಳೆ ಚಟ್ನಿ ಪುಡಿ ಇರ್ಬೋದು, ಶೇಂಗಾ ಚಟ್ನಿ ಪುಡಿ ಇರ್ಬೋದು, ಇಲ್ಲ ಕೊಬ್ಬರಿ ಚಟ್ನಿ ಪುಡಿ, ಇದು ಯಾವುದ್ರಲ್ಲಾದರೂ ಮಾಡ್ಬೋದು. ಶೇಂಗಾ ಚಟ್ನಿ ಪುಡಿಯಲ್ಲಂತೂ ಸಕ್ಕ ಟೇಸ್ಟಿಯಾಗಿ ಬರುತ್ತೆ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಯಾವುದಾದ್ರೂ ಒಂದು ರೀತಿ ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ. ದಿಢೀರಂತ ಈ ರೆಸಿಪಿನ ಮಾಡಿಕೊಡ್ಬೋದು ಮನೆಯಲ್ಲಿ ಚಟ್ನಿ ಪುಡಿ ಇದೆ ಅಂತಂದರೆ. ನಾನಿವಾಗ ಡಿಸಾನೋ ಆಲಿವ್ ಆಯಿಲ್ನ ಬಳಸ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ಮತ್ತು ಇದನ್ನ ಬಳಸೋದ್ರಿಂದ ಈ ಶುಗರ್, BP, ಕೊಲೆಸ್ಟ್ರಾಲ್ ಈ ಥರ ಇರೋರು ಕೂಡ ತಿನ್ಬೋದು. ತುಂಬಾ ಒಳ್ಳೆಯದು. ಮತ್ತು ವೆಯ್ಟ್ ಲಾಸ್ ಜರ್ನಿಯಲ್ಲಿರುವವರು ಕೂಡ ಇದನ್ನ ಬಳಸಿದರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನಿವತ್ತು ಇದನ್ನೇ ಬಳಸಿ ಮಾಡ್ತಾ ಇದ್ದೀನಿ. ಇವಾಗ ದೋಸೆ ತವ ಬಿಸಿ ಆಗಿದೆ. ಇದ್ರ ಮೇಲ್ಗಡೆ ಇಟ್ಕೊಳ್ಳೋಣ. ಇವಾಗ ಸ್ವಲ್ಪ ಆಯಿಲ್ ಹಾಕ್ತೀನಿ. ಸ್ವಲ್ಪ ಜಸ್ಟ್ 1-2 ಹನಿ. ಇವಾಗ ಇದ್ರ ಮೇಲೆ ಚಟ್ನಿ ಪುಡಿ ಹಾಕ್ಕೊಳ್ಳೋಣ. ಶೇಂಗಾ ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲೆಲ್ಲ. ಬೆಳಿಗ್ಗೆನೆ ತಿನ್ನುವಂಥ ಇಡ್ಲಿನ ಮತ್ತೆ ಸಂಜೆ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ. ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಮಕ್ಕಳು. ಇವಾಗ ನಾವು ಚಟ್ನಿ ಪುಡಿ ಹಾಕ್ಕೊಂಡಿದ್ದಾಯ್ತಲ್ವ, ಮತ್ತೆ ಇದ್ರ ಮೇಲೆ ಆಯಿಲ್ನ ಹಾಕೋಣ. ಸ್ವಲ್ಪ ಅಷ್ಟೇ, ಜಾಸ್ತಿ ಬೇಡ. ಹಾಕ್ಕೊಂಬಿಟ್ಟು ರೋಸ್ಟ್ ಮಾಡ್ಕೋಬೇಕು ಇದನ್ನ. ಇವಾಗ ಇದನ್ನು ತಿರ್ಸಾಕೊಳ್ಳೋಣ.
ಈ ಸೈಡಲ್ಲೂ ಕೂಡ ಸ್ವಲ್ಪ ಚಟ್ನಿ ಪುಡಿನ ಹಾಕ್ಕೋಬೇಕು. ಚೆನ್ನಾಗಿರುತ್ತೆ ಎರಡೂ ಸೈಡಲ್ಲೂ ಹಾಕ್ಕೊಂಡ್ರೆ. ಇವಾಗ ಎಲ್ಲವನ್ನು ತಿರುವಿ ಹಾಕ್ಕೊಂಡಿದ್ದಾಗಿದೆ. ಆಲಿವ್ ಆಯಿಲ್ ಹಾಕ್ಕೊಂಡಿದ್ವಲ್ಲ ನೋಡಿ, ಅದು ಈಚೆ ಕೂಡ ಕಾಣಿಸ್ತಾ ಇದೆ. ಮತ್ತೆ ಹಾಕ್ಕೋಬೇಕಂತಿಲ್ಲ. ಈಚೆ ಸೈಡಿಗೆ ಚಟ್ನಿ ಪುಡಿ ಹಾಕ್ಕೊಳ್ಳೋಣ. ಇದರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಮೇಲೆ ಈಗ ಮತ್ತೆ ಸ್ವಲ್ಪ ಡಿಸಾನೋ ಆಲಿವ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಮೊದಲು ಚಟ್ನಿ ಪುಡಿ ಹಾಕ್ಕೊಂಡ ಕಡೆ ಇವಾಗ ತಿರ್ಸಿ ಹಾಕ್ಕೊಂಡಿದ್ದೀನಿ. ಇವಾಗ ಚಟ್ನಿ ಪುಡಿ ಹಾಕ್ಕೊಂಡಿದ್ದೀವಲ್ಲ, ಇವಾಗ ಆ ಕಡೆ ತಿರ್ಸಿ ಹಾಕ್ಕೋಬೇಕು. 1-2 ನಿಮಿಷ ರೋಸ್ಟ್ ಆಗಲಿ ಚೆನ್ನಾಗಿ. ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಮಾತ್ರ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮನೆಯಲ್ಲಿ ಮಾಡಿದಂಥ ಇಡ್ಲಿ ಜಾಸ್ತಿ ಇದೆ ಅಂದರೆ ಖಂಡಿತ ಈ ರೀತಿ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಇವಾಗ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ ಇದರಿಂದ. ಹಾಗೆ ಹಿಡ್ಕೊಂಡು ತಿಂತಾ ಇರೋಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ. ಟೀ ಕಾಫಿ ಜೊತೆ ಎಲ್ಲ ಈವ್ನಿಂಗ್ ಟೈಮಲ್ಲಿ ಇದನ್ನ ತಿನ್ಬೋದು. ಈವ್ನಿಂಗ್ ಟೈಮಲ್ಲಿ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಲ್ವ. ಇವಾಗೆಲ್ಲ ಮಕ್ಕಳಿಗೆ ಸ್ಕೂಲ್ ರಜೆ ಇರೋದ್ರಿಂದ ಮನೆಯಲ್ಲೇ ಇರ್ತಾರೆ. ಏನಾದರೂ ಒಂದು ಮಾಡಿಕೊಡ್ಲೇಬೇಕಾಗತ್ತೆ. ಇದು ತುಂಬ ಸುಲಭ ನೋಡಿ. ಇಡ್ಲಿ ಅಂತೂ ಮಾಡಿದರೆ ಮಿಕ್ಕಿದ್ದೇ ಇರುತ್ತೆ ಮನೆಯಲ್ಲಿ. ಒಂದ್ಸರಿ ನಾನು ಇಡ್ಲಿ ಉಪ್ಪಿಟ್ಟು ಮಾಡೋದು ತೋರಿಸಿದೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಡೋಣ. ನೀವು ಕೂಡ ಯಾರೆಲ್ಲ ಇದೇ ಥರ ಮಾಡ್ತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ತುಪ್ಪ ಹಾಕ್ಕೊಂಡು ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಒಳ್ಳೆ ತುಪ್ಪದ ಪರಿಮಳ ಬರುತ್ತೆ. ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ತುಂಬ ಜನರಿಗೆ ಗೊತ್ತಿರ್ಬೋದು ಈ ರೀತಿ, ಕೆಲವೊಬ್ಬರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ನೋಡಿ ರೆಡಿ ಆಯಿತು. ದಿಢೀರಂತ ಮಾಡ್ಕೋಬೋದು. ನೀವು ಕೂಡ ನಿಮ್ಮ ಮನೇಲಿ ಇದೇ ರೀತಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇವಾಗ ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ. ಬಿಸಿ ಬಿಸಿ ಇದೆ, ಸ್ವಲ್ಪ ಆರಬೇಕು. ತುಂಬ ಬಿಸಿ ಇರುವಾಗ ತಿನ್ನೋ ಸ್ವಲ್ಪ ಕಷ್ಟ, ಸ್ವಲ್ಪ ಆರಲಿ. ಚಲೋ ಮಾಡಿದ್ಯಲ್ಲ, ಚಲೋ ಆಗ್ತಲ್ದ. ಸೂಪರ್. ನಾವು ಉಜ್ಜಿಗುಜ್ಜೆ ಪುಡಿ, ಹಲಸಿನಕಾಯಿ ಪುಡಿ ಈ ಥರ ಎಲ್ಲ ಮಾಡ್ತೀವಲ್ಲ, ಅದೇ ಥರ ಇಡ್ಲಿಯಲ್ಲೂ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ ಮಾತ್ರ. ಅದು ಮಳೆಗಾಲದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಇವಾಗಿಂತ. ಇವಾಗ ಅತ್ತೆ ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕೆ ಅಂತೇಳಿ 3-4 ಹಲಸಿನಕಾಯಿನ ಕೊಯ್ಸ್ಕೊಂಡಿದ್ರು. ಹಲಸಿನಕಾಯಿ ಕೊಯ್ದು ಅದನ್ನ ಕಟ್ ಮಾಡಿಕೊಟ್ಟಿದ್ದಾರೆ. ಅದನ್ನ ಕಟ್ ಮಾಡಾದಮೇಲೆ ಈ ರೀತಿ ಮೆಟ್ಕತ್ತಿಯಲ್ಲಿ
ಕೊಯ್ತಾ ಇದ್ದಾರೆ. ಮೇಲಿನ ಗೂಂಜೆಲ್ಲ ತೆಗಿಬೇಕು, ತೆಗೆದು ಸೊಳೆನ ಬೇರೆ ಮಾಡಬೇಕು. ಅದಕ್ಕೋಸ್ಕರ ಈ ರೀತಿ ಪೀಸ್ ಮಾಡ್ಕೋತಾರೆ. ಅದನ್ನ ಪೀಸ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ಇರುವಂಥ ಎಲ್ಲ ಗೂಂಜೆಲ್ಲ ತೆಕ್ಕೊಳ್ತಾರೆ. ಅದೆಲ್ಲ ತೆಕ್ಕೊಂಡ್ಮೇಲೆ ಸೊಳೆ ತೆಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಸೊಳೆ ತೆಕ್ಕೊಂಬಿಟ್ಟು ನಂತರ ಬೀಜ ಎಲ್ಲ ತೆಕ್ಕೊಳ್ತಾರೆ. ಒಂದೇ ಸರಿ ಜಾಸ್ತಿ ಜನ ಕೂತ್ಕೊಂಡ್ರೆ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ಬೋದು. ಒಬ್ಬರಿಬ್ಬರು ಮಾಡ್ತಾಯಿದ್ರೆ ಒಂದೊಂದಾಗಿ ಮಾಡ್ಕೋಬೇಕಾಗತ್ತೆ. ಮೊದಲು ಈ ಮೆಟ್ಕತ್ತಿಯಲ್ಲಿ ಕಟ್ ಮಾಡ್ತಾರಲ್ಲ, ಅದಕ್ಕೆ ಎಣ್ಣೆ ಹಚ್ಕೋಬೇಕು, ಇಲ್ಲಾಂದರೆ ಅಂಟಾಗ್ಬಿಡತ್ತೆ. ಕ್ಲೀನ್ ಮಾಡೋದಂತೂ ತುಂಬ ಕಷ್ಟ. ಆಮೇಲೆ ಎಣ್ಣೆ ಹಚ್ಬಿಟ್ಟು ನೀವು ಒಂದು ಸರಿ ಕಾಯಿಸ್ಕೊಂಬಿಟ್ರಿ ಅಂದರೆ ತುಂಬ ಸುಲಭ. ಚಾಕುದಲ್ಲಿ ಕಟ್ ಮಾಡಲಿ ಏನೇ ಮಾಡಿದ್ರೂ ಕೂಡ ಕಟ್ ಮಾಡಿಕೊಂಡು ಸೊಳೆ ಎಲ್ಲ ತೆಕ್ಕೊಂಡಾದ ನಂತರ ಇಲ್ಲಿ ಸೊಳೆ ಒಳಗಡೆ ಇರುವಂಥ ಬೀಜನ ಬಿಡಿಸ್ಕೊತಾ ಇದ್ದಾರೆ. ಈ ರೀತಿ ಮೊದಲೆಲ್ಲ ಬಿಡಿಸಿ ತೆಗೆದಿಟ್ಕೋಬೇಕು. ಬೀಜ ಎಲ್ಲ ಒಡೆದು ತೆಗೆದು ಬಿಡಬೇಕು. ಬೀಜ ಎಲ್ಲ ಒಡೆದು ತೆಗೆದ ಮೇಲೆ ಅದನ್ನ ಕಟ್ ಮಾಡೋದು ತುಂಬ ಸುಲಭ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ. ಚಿಪ್ಸ್ ಎಲ್ಲ ಮಾಡೋದಕ್ಕೆ ಜಾಸ್ತಿ ಜನ ಬೇಕಾಗತ್ತೆ. ನಾನು ಇವಾಗ ಇಲ್ಲಿ ಬೇಳೆ ಎಲ್ಲ ತೆಗೆದಿದ್ದಾರಲ್ಲ, ಬೀಜ ಎಲ್ಲ, ಅದಾದ ನಂತರ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ಚಿಪ್ಸ್ ಕರಿಯೋದಕ್ಕೆ ಅಂಥೇಳಿ. ತುಂಬ ದಪ್ಪದಾಗಿ ಕಟ್ ಮಾಡಿಬಿಟ್ರೆ ಬೇಗ ಬೇಯಲ್ಲ. ಚಿಕ್ಕದಾಗಿ ತೆಳುವಾಗಿ ಕಟ್ ಮಾಡಿಕೊಂಡ್ರೆ, ತುಂಬ ತೆಳುವೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ಮಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕರಿಯೋದಕ್ಕೆ ಗರಿ ಗರಿಯಾಗಿ ಬರುತ್ತೆ. ಹಲಸಿನಕಾಯಿನ ಕಟ್ ಮಾಡಾದಮೇಲೆ ಅದನ್ನ ಬಂಡಿಯಲ್ಲಿ ಹಾಕ್ಕೊಂಬಿಟ್ಟು ಕರಿಯೋದು. ಅತ್ತೆ ಇಲ್ಲಿ ಕರಿತಾ ಇದ್ದಾರೆ ಎಣ್ಣೆ ಬಂಡಿಯಲ್ಲಿ. ಗರಿ ಗರಿಯಾಗಿ ಬರಬೇಕಿದು. ಹಲಸಿನಕಾಯಿ ಚಿಪ್ಸ್ ಮಾಡುವಾಗ ಹಲಸಿನಕಾಯಿ ತುಂಬ ಬೆಳೆದು ಇರಬಾರ್ದು, ತುಂಬ ಎಳೆದು ಇರಬಾರ್ದು. ತುಂಬ ಎಳೆದಿದ್ದರೆ ಕಪ್ಪಾಗಿಬಿಡತ್ತೆ, ಚೆನ್ನಾಗಿ ಬರಲ್ಲ ಚಿಪ್ಸು. ತುಂಬ ಬೆಳೆದೋಯ್ತು ಅಂದರೆ ಸಿಹಿ ಆಗಿಬಿಡತ್ತೆ ಸೊಳೆ. ಸಿಹಿ ಆಯಿತು ಅಂದರೆ ಆವಾಗಲೂ ಕೂಡ ಚಿಪ್ಸ್ ಚೆನ್ನಾಗಿ ಬರಲ್ಲ. ಅದೊಂಥರ ಮೆತ್ತಗೆ ಆಗಿಬಿಡತ್ತೆ, ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿರಬೇಕು. ಬೆಳೆಯಲೂಬಾರ್ದು ಜಾಸ್ತಿ, ಎಳೆನೂ ಇರಬಾರ್ದು, ಬೆಳೆದಿರಬೇಕು. ಹಾಗಿರಬೇಕು, ಚೆನ್ನಾಗಿರುತ್ತೆ. ಗರಿ ಗರಿಯಾಗಿ ಸೌಂಡ್ ಹೆಂಗಿರುತ್ತೆ ನೋಡಿ. ಇಲ್ಲಿ ಮೆಣಸಿನ ಪುಡಿ ಮತ್ತು ಉಪ್ಪಿನ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದನ್ನ ಹಾಕ್ಕೊಳ್ತಾ ಇದ್ದಾರೆ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚಂದ್ರಬೊಕ್ಕೆ ಅಂತ ಕಲರ್ ಚೇಂಜ್. ಅದು ಬೊಕ್ಕೆನೇ ಅಲ್ಲತ್ತೆ. ಅತ್ತೆ ಇವಾಗ ಜಾಸ್ತಿ ಮಾಡುವಾಗ ಕೆಳಗಡೆ ಕೂತ್ಕೊಂಡು ಮಾಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕೆಳಗಡೆ ಇಡುವಂಥ ಒಂದು ಸ್ಟವ್ ಮೇಲೆ ಬಂಡಿ ಇಟ್ಕೊಂಡಿದ್ದಾರೆ. ನಿಂತ್ಕೊಂಡು ಜಾಸ್ತಿ ಹೊತ್ತು ಮಾಡೋದು ಕಷ್ಟ ಆಗುತ್ತೆ, ಕಾಲು ನೋವೆಲ್ಲ ಬಂದುಬಿಡುತ್ತೆ. ಕೂತ್ಕೊಂಡು ಮಾಡೋದಾದರೆ ಸುಲಭ. ಕೂತ್ಕೊಂಡು ಮಾಡೋದಾದರೆ ಕೊಚ್ತಾನೂ ಮಾಡ್ಬೋದು. ಒಂದು ಕಡೆ ಬೇಯೋದಕ್ಕೆ ಟೈಮ್ ತೊಗೊಳುತ್ತಲ್ಲ, ಆ ಟೈಮಲ್ಲಿ ಕೊಚ್ತಾ ಒಬ್ಬರೇ ಕೂಡ ಮಾಡ್ಬೋದು. ಇದನ್ನ ಚಿಪ್ಸ್ ಮಾಡೋಕ್ಕಿಂತ ಜಾಸ್ತಿ ಜನ ಬೇಕಂತಿಲ್ಲ. ಜಾಸ್ತಿ ಕಂಬಳ ಮಾಡಿಕೊಂಡ್ರೆ 4-5 ಕಾಯೆಲ್ಲ ಕಟ್ಕೊಂಡ್ರೆ ಮಾತ್ರ ಜಾಸ್ತಿ ಜನ ಬೇಕಾಗುತ್ತೆ. ನಾನಿಲ್ಲಿ ಬೇರಲ್ಸಿನಕಾಯಿ ಪುಡಿ ಮಾಡ್ತಾಯಿದ್ದೀನಿ. ಅಮ್ಮ ಇಲ್ಲಿ ಬರುವಾಗ ಬೇರಲ್ಸಿನಕಾಯಿ ಕೊಟ್ಟು ಕಳಿಸಿದ್ರು. ಅಮ್ಮನ ಮನೆಯಿಂದ ಬರುವಾಗ ನಾನಲ್ಲಿ ಪುಡಿ ಮಾಡಿದ್ನೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಬಜ್ಜಿ ಕೂಡ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಅದಕ್ಕೆ ಇಲ್ಲೂ ಕೂಡ ಪುಡಿ ಮತ್ತು ಬಜ್ಜಿ ಮಾಡೋಣ, ಇಲ್ಲೂ ಕೂಡ ಎಲ್ಲರಿಗೂ ಮಾಡಿ ತಿನ್ನಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ನೋಡಿ ಚಿಪ್ಸ್ ಕೂಡ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ಜಿಗುಜ್ಜೆ ಪುಡಿ ಮಾಡಿ ಸಾಸ್ ಹಾಕ್ಬಿಟ್ಟು ಎಲ್ಲರಿಗೂ ಕೊಟ್ಟೆ. ತುಂಬ ಚೆನ್ನಾಗಾಗಿದೆ, ಖಾರ ಆಗಿ ಅಂತ ಹೇಳ್ತಾಯಿದ್ರು. ಈಗ ಜಿಗುಜ್ಜೆ ಬಜ್ಜಿ ಮಾಡೋಣ ಅಂಥೇಳಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ
ಕಡಲೆ ಹಿಟ್ಟೆಲ್ಲ ಕರ್ಡಿಟ್ಕೊಂಡಿದ್ರಲ್ಲಿ ಅದು ಬಿಟ್ಟಿದ್ದೀನಿ ನೋಡಿ. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ತಿರುವಿ ಹಾಕ್ಕೋಬೇಕು. ಇದು ಕೂಡ ತುಂಬ ರುಚಿಯಾಗಿರುತ್ತೆ. ಸಾಸ್ ಜೊತೆಗೇ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಹಾಗೇನೂ ತಿನ್ಬೋದು. ನಾನು ತುಂಬ ಸೆಕೆ ಆಗ್ತಿದೆ ಅಂತೇಳಿ ಗಂಟೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಸೆಕೆ, ಒಲೆ ಮುಂದೆ ನಿಂತ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಕೈ ಕೂಡ ಸುಟ್ಕೊಂಡ್ಬಿಟ್ಟೆ ಇವಾಗ. ಕೈ ಆಯ್ಸಿಟ್ಕೊಂಡೆ ಅಂಕಲ್ ಬಗ್ಗೆ ಅಷ್ಟು ಬಂದಿಲ್ಲ. ಚಲೋ ಬೆಳಿಗ್ಗೆ ನೋಡಿದ್ರೆ ಕಾಯಿ ಕೆಮ್ಮಕ್ಕೆ ಯಾವ್ದು ನವಶನಿ ಎಂತ ಮಾಡೋದಾದ್ರೂ ನವಶನಿ ಇದ್ರೆ ಹಂಗೆ ಅದು. ಅದಾದಮೇಲೆ ರಾತ್ರಿ ಟೈಮು ನಾವು ಹೊರಗಡೆ ಹೊರಟ್ವಿ. ಎಲ್ಲಿಗೆ ಹೋಗಿದ್ವಿ, ಏನು ಮಾಡಿದ್ವಿ, ಏನೆಲ್ಲ ನೋಡ್ಕೊಂಡು ಬಂದ್ವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ.